ನಮಸ್ಕಾರ ಸ್ನೇಹಿತರೆ ನಾವು ಲ್ಯಾಂಡ್ ರೆವೆನ್ಯೂ ಸಂಬಂಧಪಟ್ಟಂತೆ ಆ ಗ್ರಾಮ ಲೆಕ್ಕಿಗ ವಿಡಿಯೋ ಸರಣಿ ಏನ್ ಮಾಡ್ತಾ ಇದೀವಿ. ಕಂದಾಯ ವಿನಿಯಮಗಳು, ರೆವೆನ್ಯೂ ಲಾಸ್. ಇದು 9ನೇ ವಿಡಿಯೋ. ವೆರಿ ಇಂಪಾರ್ಟೆಂಟ್ ವಿಡಿಯೋ. ಅವತ್ತು ತುಂಬಾ ಡೀಟೇಲ್ ಡಿಸ್ಕಸ್ ಮಾಡ್ಬೇಕಾಗಿದೆ, ಕರೆಂಟ್ ಅಫೇರ್ ರಿಲೇಟೆಡ್ ಡಿಸ್ಕಸ್ ಮಾಡ್ಬೇಕಾಗಿದೆ. ಒಂಚೂರು ಮಿಸ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಓಕೆ, ಅಂಡ್ ಆಲ್ಸೋ ಐ ವಾಂಟ್ ಟು ಥ್ಯಾಂಕ್ ಸಮ್ ಪೀಪಲ್ ನಮಗೆ ಹೆಲ್ಪ್ ಮಾಡ್ತಾ ಇರ್ತಕ್ಕಂಥದ್ದು, ಡೊನೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ನಿಮ್ಮ ವಿಡಿಯೋದ ಕೆಳಗಡೆನೆ ಇರುತ್ತೆ ವ್ಯೂಸ್, ಲೈಕ್ಸ್, ಓಕೆ, ಕಮೆಂಟ್ಸ್ ಆತರ ಹೋದ್ರೆ ಅಲ್ಲಿ ಡೊನೇಟ್ ಅಂತ ಇರುತ್ತೆ, ಮಾಡ್ತಾ ಇದೀರಾ. ಅಂಡ್ ನಮ್ಗೆ ನಿಮ್ಮ ಒಂದು ಸಪೋರ್ಟ್ ಇನ್ನೂ ಸಾಕಾಗ್ತಾ ಇಲ್ಲ ಸ್ನೇಹಿತರೆ. ಓಕೆ, ಸಪೋರ್ಟ್ ಬರಬೇಕು. ತುಂಬಾ ಜನ ನೋಡ್ತಾ ಇಲ್ಲ ವಿಡಿಯೋಗಳು. ಸ್ಟಾರ್ಟಿಂಗ್ ನೀವು ಕೇಳಿದ್ರಂತೆ ಈ ಸೀರೀಸ್ ಮಾಡಿದಾಗ ಒಂದೆರಡು ವಿಡಿಯೋಗಳು ಎಷ್ಟು ಜನ ನೋಡಿದ್ದೀರಾ, ಆಮೇಲೆ ನೀವು ನೋಡ್ತಕ್ಕಂಥದ್ದು ಕಮ್ಮಿ ಮಾಡಿದ್ದೀರಾ. ನಾವು ಯಾವುದೇ ವ್ಯೂಸ್ಗೋಸ್ಕರ ಮಾಡಲ್ಲ, ನಿಮ್ಮ ಬೇಡಿಕೆಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ಮ ಬೇಡಿಕೆ ರೆಸ್ಪಾನ್ಸ್ ಅದೇ ತರ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತ ನನಗೂ ಅನ್ಸ್ತಾ ಇದೆ. ಅಂದ್ರೆ ಬೇರೆಯವ್ರು ಏನೋ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ರಿ, ಸರ್ ಬೇರೆಯವರು ಪೇಡ್ ಕೋರ್ಸ್ ಮಾಡ್ತಾ ಇದಾರೆ ಅಂತ ಮೇಲ್ ಕೂಡ ಬಂದಿತ್ತು. ಓಕೆ, ಸೊ ನಾವು ಹಾಗಾದ್ರೆ ಪೇಡ್ ಕೋರ್ಸ್ ಮಾಡೋಣ ಅಂತ ಅನಿಸ್ತಾ ಇದೆ. ಓಕೆ, ಏನ್ ಮಾಡ್ಬೋದು, ಅದನ್ನ ಮೆಂಬರ್ಸ್ ಓನ್ಲಿ ಅಂತ ಹೇಳಿ ಲಾಕ್ ಮಾಡಿ ಮೆಂಬರ್ಸ್ಗೆ ಎಷ್ಟು ದುಡ್ಡು ಅಂತ ಇಟ್ಟು ಯೂಟ್ಯೂಬ್ ಅಲ್ಲಿ ಯಾರು ಪೇ ಮಾಡ್ತಾರೆ ಅವ್ರಿಗೆ ಅಂತ ಹೇಳಿ ಮಾಡಬಹುದು. ಸೊ ಏನಂತೀರಾ? ಸೊ ನಂಗೆ ನಿಮ್ಮ ಸಪೋರ್ಟ್ ಇದ್ರೆ ಬೇಗ ಮುಗಿಸ್ಕೊಡ್ತೀನಿ. ಇದೊಂದೇ ಅಲ್ಲ, ವಿಲೇಜ್ ಅಕೌಂಟೆಂಟ್ ಗೆ ಏನೇನ್ ಸಿಲೆಬಸ್ ಇದೆ, ಸೊ ಎಲ್ಲಾನು ಮುಗಿಸ್ಬೇಕು. ಅಂಡ್ ಎವ್ರಿಥಿಂಗ್ ಟು ಬಿ ಇನ್ ಯೂಟ್ಯೂಬ್ ಅಲ್ಲಿ ಮುಗಿಸ್ಕೊಡ್ಬೇಕು ನಿಮ್ಗೆ ಎಲ್ಲಾರ್ಗುನು ಅಂತ ನಮ್ಮದ್ದು ಇರೋದು. ನಿಮ್ಮ ರೆಸ್ಪಾನ್ಸ್ ನಮಗೆ ಬೇಕಾಗಿದೆ ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಬೇಕಾಗಿದೆ. ಏನು ವಿಡಿಯೋಸ್ ಗಳ ಲಿಂಕ್ಸ್ ಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ನಿಮ್ಮ ಗ್ರೂಪ್ಸ್ ಗಳಲ್ಲಾಗಿರೋದು, ರೀಲ್ಸ್ ಗಳಲ್ಲಾಗಿರ್ಬೋದು, ಸ್ಟೇಟಸ್ ಗಳಲ್ಲಾಗಿರ್ಬೋದು, ಅದು ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಅಥವಾ ನಿಮ್ಮ ಒಂದು ವಾಟ್ಸಪ್ ಆಗ್ಲಿ, ಸೊ ಅಲ್ಲಿ ನೀವು ಹೆಚ್ಚೆಚ್ಚು ಶೇರ್ ಮಾಡಿದ್ರೆ ತುಂಬಾ ಜನಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಒಬ್ಬರೇ ಉದ್ಧಾರ ಆಗ್ಬೇಕು ಅಂತ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಫೈನ್. ಇದಿಷ್ಟು ಹೇಳ್ತಾ ಮುಂದೆ ನಾನು ಹೋಗ್ತಾ ಇದ್ದೀನಿ. ಸೊ ತಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಧಾರಾಳವಾಗಿ ಹಾಕಬಹುದು. ಅಂಡ್ ಸಿ, ಈ ಸೀರೀಸ್ ಏನ್ ಮಾಡ್ತಾ ಇದೀವಿ, ಸಪರೇಟ್ ಪ್ಲೇ ಲಿಸ್ಟ್ ಇದೆ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಆಲ್ರೆಡಿ 8 ವಿಡಿಯೋಗಳಾಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ವಿಡಿಯೋ 55,000 ನೋಡಿದ್ರ, ಇವಾಗ ಎಷ್ಟು ನೋಡ್ತಾ ಇದ್ದೀರಾ? 3,000 4,000 ನೋಡ್ತಾ ಇದ್ದೀರಾ. ದಟ್ ಈಸ್ ದ ಪರ್ಪಸ್. ಏನೋ, ಸಿ, ಲಿಂಕ್ ಕೊಟ್ಟಿರ್ತೀನಿ ಜೊತೆಗೆ. ಈ ವಿಡಿಯೋ ವೆರಿ ಇಂಪಾರ್ಟೆಂಟ್, ಯಾಕೆ ಅಂತ ಹೇಳ್ತೀನಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಥವಾ ಪುನೀತ್ ಫೋರಂ ದ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಇರೋದು ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಓಕೆ, ಸೊ ಇವತ್ತು 9ನೇ ಚಾಪ್ಟರ್ ಸ್ನೇಹಿತರೆ. ಇವತ್ತು 9ನೇ ಚಾಪ್ಟರ್ ನ ಇದು ಒಂದೇ ವಿಡಿಯೋದಲ್ಲಿ ಮುಗಿಸ್ತೀನಿ. ವೆರಿ ಇಂಪಾರ್ಟೆಂಟ್. ನಾನ್ ನಿಮಗೆ ಈ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ಈ ವಿಡಿಯೋದಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಅಂತ, ಕೊನೆಯಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ, ನೀವು ಕೊನೆ ತನಕ ನೋಡಿ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್. ಎಷ್ಟು ಮಿನಿಮಮ್ ಲ್ಯಾಂಡ್ ಇರಬೇಕು, ಮಿನಿಮಮ್ ಕೃಷಿ ಭೂಮಿನ ಇದ್ರೆ ಮಾತ್ರ ಅವರು ರಿಜಿಸ್ಟ್ರೇಷನ್ ಕೊಡ್ತಾರೆ, ಅಥವಾ ಸರ್ವೆ ನಂಬರ್ ಕೊಡ್ತಾರೆ. ರಿಜಿಸ್ಟ್ರೇಷನ್ ಈಗ ಒಬ್ಬರಿಂದ ಒಬ್ರು ಪರ್ಚೇಸ್ ಮಾಡ್ಕೋತೀರಾ ಅಂತ ಇಟ್ಕೊಳ್ಳಿ, ಮಿನಿಮಮ್ ಎಷ್ಟಿದ್ರೆ ಮಾತ್ರ ಮಾಡ್ತಾರೆ. ಓಕೆ, 10 ಗುಂಟೆನಾ, ಅರ್ಧ ಎಕರೆನಾ, 1 ಎಕರೆನಾ, 1 ಗುಂಟೆನಾ, 3 ಗುಂಟೆನಾ, 5 ಗುಂಟೆನಾ, 8 ಗುಂಟೆನಾ, ಮಿನಿಮಮ್ ಎಷ್ಟಿರ್ಬೇಕು, ಅದಕ್ಕಿಂತ ಕೆಳಗೆ ಇದ್ರೆ ರಿಜಿಸ್ಟ್ರೇಷನ್ ಮಾಡ್ಸಲ್ಲ ಅವರು. ಇದು ಗೊತ್ತಿರ್ಬೇಕು ನಿಮ್ಗೆ. ನಮ್ಮ ಭೂ ಸುಧಾರಣಾ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಇದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ, ಯಾಕಂದ್ರೆ ಇವತ್ತಿನ ಚಾಪ್ಟರ್ ಅದ್ರ ಬಗ್ಗೆನೇ ಮಾತಾಡೋದು. ಏನ್ ಹೇಳುತ್ತೆ ಇವತ್ತಿನ ಚಾಪ್ಟರ್? ರೆವೆನ್ಯೂ ಮೋಜುನಿ. ಅಂದ್ರೆ ಮೋಜುನಿ ಅಂದ್ರೆ ಏನು? ಸರ್ವೇಯರ್. ಪದೇ ಪದೇ ಹೇಳ್ತಾ ಇರ್ತೇನೆ. ಸರ್ವೆ ನಂಬರ್ ಗಳ ವಿಭಾಗ, ಪೋಡು. ಅಂದ್ರೆ ಒಂದು ಸರ್ವೆ ನಂಬರ್ ಇದ್ರೆ, ಈಗ ಒಂದು 3 ಎಕರೆಗೆ ಒಂದು ಸರ್ವೆ ನಂಬರ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಬೇಡ 1 ಎಕರೆಗೆ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. 1 ಎಕರೆಗೆ ಸರ್ವೆ ನಂಬರ್ ಕೊಟ್ಟಿದ್ದ. ಸೊ ಆ 1 ಎಕರೆಯಲ್ಲಿ ನೀವು ಭಾಗಗಳು ಮಾಡ್ತೀರಾ, ಪೋಡ್ಗಳು ಅಂತ ಕರಿತೀವಿ, ಉಪಭಾಗಗಳು ಅಂತ, ಅದನ್ನ ಪೋಡು ಅಂತ ಕರಿತೀವಿ. ಮತ್ತೆ ಎಸ್ಟೇಟ್ಗಳ ವಿಭಜನೆ ಹೆಂಗಿರುತ್ತೆ, ಸೊ ಯಾರು ಮಾಡ್ತಾರೆ ಇದನ್ನ, ಎಷ್ಟಿರ್ಬೇಕು ಮಿನಿಮಮ್, ಇವೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ಈ ಕಾಯ್ದೆ ಅಡಿಯಲ್ಲಿ ಮಿನಿಮಮ್ ಎಷ್ಟಿರ್ಬೇಕು ಅಂತ ಇಲ್ಲ, ಬಟ್ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ 2020-21 ತಿದ್ದುಪಡಿ ಆಯ್ತು. ಸೊ ಅದ್ರ ಪ್ರಕಾರ ಏನಿದೆ ಅದು ಗೊತ್ತಿರಬೇಕು ನಿಮ್ಗೆ, ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಬಿ ಗ್ರಾಮ ಲೆಕ್ಕಿಗ ರೆವೆನ್ಯೂ ಅಡಿಯಲ್ಲಿ ಹೋಗ್ತಾ ಇರೋದ್ರಿಂದ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ರೈಟ್. ಸೊ 106ರಿಂದ 113 ತನಕ ಇದೆ, ಡೀಟೇಲ್ ಡಿಸ್ಕಸ್ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ರೆವೆನ್ಯೂ ಸರ್ವೆ, ಡಿವಿಷನ್ ಆಫ್ ಸರ್ವೆ ನಂಬರ್ಸ್ ಅಂಡ್ ಪಾರ್ಟಿಷನ್ಸ್ ಆಫ್ ಎಸ್ಟೇಟ್ ಅಂತ ಕರಿತೀವಿ. ಓಕೆ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ರೆವೆನ್ಯೂ ಮೋಜುಣಿಯನ್ನ ಮಾಡಬಹುದು. ರೆವೆನ್ಯೂ ಸರ್ವೆ ಅಂತ ಕರಿತೀವಿ ಇಂಗ್ಲಿಷ್. ನಾನು ಮೋಜುನಿ ಅಂತ ಯಾಕೆ ತಗೋತೀನಿ ಅಂದ್ರೆ, ಅದೇ ವರ್ಡ್ ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಅದಕ್ಕೆ ಸರ್ವೇಯರ್ ಮೋಜುನಿ ಅಂದ್ರೆ. ಓಕೆ, ಸೊ ರೆವೆನ್ಯೂ ಸರ್ವೆ ಅಂತಕ್ಕಂಥದ್ದು ಏನಿದೆ, ಅದು ಯಾವುದೇ ಗ್ರಾಮದ ಆಗಿರ್ಲಿ, ಪಟ್ಟಣ ಆಗಿರ್ಲಿ, ನಗರ ಆಗಿರ್ಲಿ, ರಾಜ್ಯ ಸರ್ಕಾರ ನಿರ್ದೇಶಬಹುದಂತ ಭೂಮಿಗೆ ಅದು ವಿಸ್ತರಿಸಿರ್ತಕ್ಕದ್ದು. ಅಂದ್ರೆ
ಮೋಜನಿ ಅಧಿಕಾರಿ ಅಂತ ಯಾಕೆ ಕರಿತೀವಿ, ರೆವೆನ್ಯೂ ಆಫೀಸರ್, ರೆವೆನ್ಯೂ ಸರ್ವೇಯರ್ ಅಂತ ಸರ್ವೇಯರೇ ಇರ್ತಾರಲ್ಲ, ಸೊ ಅವ್ರ ಮುಖಾಂತರ ಅದನ್ನ ಮಾಡ್ಬೋದು. ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ರೆವೆನ್ಯೂ ಮೋಜನಿ ಮಾಡ್ತಕ್ಕಂತ ಆ ಇದು ಯಾವುದೇ ಭೂಮಿಲಾಗ್ಲಿ ಅದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರೋದು, ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಅದು ಹೋಲ್ ಅಂಡ್ ಸೋಲ್ ಡಿಸಿಷನ್ ತಗೊಳ್ತಕ್ಕಂಥದ್ದು. ಓಕೆ, ಇದು ಗೊತ್ತಿರಲಿ. 107ನೇ ಪ್ರಕರಣ, ಭೂ ಹಿಡುವಳಿದಾರರಿಂದ ಸಹಾಯ ಬೇಕೆಂದು ಕೇಳಲು ಮೋಜನಿ ಅಧಿಕಾರಿಯ ಅಧಿಕಾರ. ಈಗ ಯಾವ್ದೋ ಒಂದು ಭೂಮಿನ ಸರ್ವೆ ಮಾಡಬೇಕಾಗಿದೆ, ಏನೋ ಪ್ರಾಬ್ಲಮ್ ಇದೆಯೋ ಅಥವಾ ಅದ್ ಏನಕ್ಕೂ ವಶಪಡಿಸ್ಕೋಬೇಕು, ರಸ್ತೆ ಬರ್ತದೆ ಏನೋ ಅಂತ ಇಟ್ಕೊಳ್ಳಿ ಅಲ್ವಾ, ನಿಮ್ಗೆ ಗೊತ್ತಿದೆ ಅಲ್ಲ, ಸಾರ್ವಜನಿಕ ಸಂಬಂಧಪಟ್ಟಂತೆ ಭೂಮಿಗಳನ್ನ ವಶಪಡಿಸ್ಕೋಬಹುದು ಸರ್ಕಾರ, ಅದರ ಬೆಲೆಯನ್ನು ಕೊಟ್ಟು. ಓಕೆ, ಸೊ ಹಾಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇವಾಗ 106ನೇ ಒಂದು ಸೆಕ್ಷನ್ ಅಲ್ಲಿ, ಪ್ರೀವಿಯಸ್ ಸೆಕ್ಷನ್ ಅಲ್ಲಿ. ಈಗ ಮೋಜಣಿ ಅಧಿಕಾರಿ ಹೋಗ್ತಾನೆ ಅಲ್ಲಿಗೆ, ಯಾರ್ದೋ ಬೇರೆ ಭೂಮಿ ಇದೆ, ಆ ಹಿಡುವಳಿದಾರನು ಕರ್ಕೋಬಹುದು. ಓಕೆ, ಅವ್ರಿಗೆ ನೋಟಿಸ್ ಕೊಡ್ಬೋದು, ನೋಟಿಸ್ ಅಥವಾ ಸಮನ್ಸ್ ಅಂತ ಕರಿತೀವಿ. ಸಾಮಾನ್ಯ ನೋಟಿಸ್, ಜನರಲ್ ನೋಟಿಸ್, ಸಮನ್ಸ್ ಕೊಟ್ಟು ಆ ಭೂಮಿಯ ಹಿಡುವಳಿದಾರ ಆ ಸುತ್ತಮುತ್ತಲನ್ನ ಕರಿಬಹುದು, ಅವ್ರ ಎದುರಿಗೆ ಮಾಡಬಹುದು. ಜೊತೆಗೆ ಇಲ್ಲಿ ಯಾರು ಹೆಲ್ಪರ್ಸ್ ಬೇಕು ಅಂದ್ರೆ ಹೆಲ್ಪರ್ಸ್ ತಗೋಬಹುದು. ಆ ಹೆಲ್ಪರ್ಸ್ ತಗೊಂಡು ಆ ಹೆಲ್ಪರ್ಸ್ ಕೊಡ್ತಕ್ಕಂಥ ದುಡ್ಡು ಇದೆಯಲ್ಲ ಅದನ್ನ ಈ ಹಿಡುವಳಿದಾರರ ಎಷ್ಟ್ ಜನದ್ದು ಒಂದು ಇದನ್ನ ಅವರು ಸರ್ವೆ ಮಾಡಕ್ ಹೋಗಿರ್ತಾರಲ್ಲ, ಸೊ ಅಂತವರಿಂದ ವಶಪಡಿಸ್ಕೋಬಹುದು. ಇವನ್ ಸರ್ಕಾರಕ್ಕೆ ಅಂತಾನೆ ಇಲ್ಲ, ಒಂದೊಂದ್ಸಲ ಈ ಹಿಡುವಳಿದಾರಗಳಿಗೆ ತಮ್ಮ ಒಂದು ಸರ್ವೆಗಳನ್ನ ಕಾನೂನು ಹದ್ದುಬಸ್ತು ಅಂತ ಕರಿತೀವಿ. ನೀವು ಹಳ್ಳಿ ಕಡೆ ಅಂದ್ರೆ ಗೊತ್ತದ, ಹದ್ದುಬಸ್ತು ಅಂತ ಕರಿತೀವಿ. ಹದ್ದುಬಸ್ತು ಮಾಡ್ಸಕ್ಕೆ ತಾಲೂಕ್ ಆಫೀಸಲ್ಲಿ ಹೋಗಿ ಹಳ್ಳಿಗಳಲ್ಲಿ ಒಂದು ಅರ್ಜಿ ಕೊಟ್ಟು ಬರ್ತಾರೆ. ಆಗ ಅಲ್ಲಿನ ಒಂದು ಸರ್ವೇಯರ್ ಏನಿರ್ತಾರೆ ಅವರು ಬಂದು ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಫೀಸು ಕಟ್ಬಿಟ್ಟು ಬಂದಿರ್ತಾರೆ. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಸರ್. ಎಲ್ಲಿ ಹಳ್ಳಿಯವ್ರು ಇದ್ರೆ ಗೊತ್ತಿರ್ತಾರೆ, ಸಿಟಿಯವ್ರಿಗೆ ಸ್ವಲ್ಪ ಗೊತ್ತಿರಲ್ಲ. ಓಕೆ, ನೋ ಪ್ರಾಬ್ಲಮ್, ಬನ್ನಿ. ನೆಕ್ಸ್ಟ್ 108 ಸರ್ವೆ ನಂಬರಿನ ಕನಿಷ್ಠ ವಿಸ್ತೀರ್ಣ. ನೋಡಿ, ನಾನು ನಿಮ್ಗೆ ಇದನ್ನೇ ಹೇಳಿದ್ದು. ಈಗ ಒಂದು ಸರ್ವೆ ಕೊಡಬೇಕು ಅಂದ್ರೆ ಇಷ್ಟು ವಿಸ್ತೀರ್ಣ ಇರ್ಲೇಬೇಕಾಗತ್ತೆ, ಅಥವಾ ಪೋಡು ಓಕೆ ಇಷ್ಟು ವಿಸ್ತೀರ್ಣ ಇರ್ಲೇಬೇಕಾಗತ್ತೆ. ಅದಕ್ಕಿಂತ ಕಮ್ಮಿ ಇದ್ರೆ ಇರಂಗಿಲ್ಲ. ಅಕಸ್ಮಾತ್ ಕಮ್ಮಿ ಇದೆ, ಅದನ್ನೇ ಇಲ್ಲಿ ಬರ್ದಿರೋದು. ಆ ಸರ್ವೆನ ಮಾಡ್ತಕ್ಕಂಥವ್ರು ರಾಜ್ಯ ಸರ್ಕಾರದ ಮಂಜೂರಾತಿ ಪಡ್ಕೊಂಡು ಆ ಸರ್ವೆ ಒಂದಿಷ್ಟು ಕನಿಷ್ಠ ಭೂಮಿ ಅಂತ ಇರುತ್ತಲ್ಲ, ಯಾರು ಮಾಡ್ತಾರೆ? ಮೋಜನಿ ಸರ್ವೇಯರ್ ಇರ್ತಾರೆ, ಅಥವಾ ಕಂದಾಯ ವ್ಯವಸ್ಥೆ ಅಥವಾ ಭೂ ದಾಖಲೆಯ ನಿರ್ದೇಶಕ ಇರ್ತಾರೆ. ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಯ ನಿರ್ದೇಶಕನ ಆರ್ಡರ್ ಪ್ರಕಾರ ಅದು ಕೊಡ್ತಕ್ಕಂಥದ್ದು. ಅಕಸ್ಮಾತ್ ಇತ್ತಪ್ಪ, ಇವಾಗ ಈಗ ಕಾನೂನು ಬಂದಿದೆ, ನಾನು ಹೇಳ್ತೀನಿ. ಈಗ ನಾನು ನಿಮ್ಗೆ ಪ್ರಶ್ನೆ ಕೂಡ ಸ್ಟಾರ್ಟಿಂಗ್ ಕೇಳಿದ್ದೆ. ಓಕೆ, ಕಮೆಂಟ್ ಮಾಡಿ. ಈಗ ಆ ವಿಸ್ತೀರ್ಣಕ್ಕಿಂತ ಕಮ್ಮಿ ಇದೆ, ಬಟ್ ಅದಕ್ಕೆ ಸರ್ವೆ ಕೊಟ್ಟಾಗಿದೆ. ಅಂದ್ರೆ 1964 ಕಾಯ್ದೆ ಅಡಿ, ಅಂದ್ರೆ ಈಗ ತಿದ್ದುಪಡಿ 2020-21 ಏನ್ ಮಾಡೋದು, ಅದಕ್ಕಿಂತ ಮುಂಚೆ ಕಮ್ಮಿ ವಿಸ್ತೀರ್ಣ. ಈಗ ನಾ ಫಸ್ಟ್ ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಕೊಟ್ಬಿಡ್ತೇನೆ, ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ. ಇಲ್ಲಿ ನೋಡಿ, ಫಸ್ಟ್ 5 ಗುಂಟ ಅಥವಾ 5445 ಸ್ಕ್ವೇರ್ ಫೀಟ್ ಅಂತ ಕರಿತೀವಿ. ಅದಕ್ಕಿಂತ ಕಮ್ಮಿ ಇದ್ರೆ ಯಾವುದೇ ಭೂಮಿಯ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೊಳಕ್ ಆಗಲ್ಲ. ನಾನು ಹೇಳ್ತಾ ಇರೋದು ಅಗ್ರಿಕಲ್ಚರ್ ಭೂಮಿ, ಕೃಷಿ ಭೂಮಿ ಸ್ನೇಹಿತರೆ. ಎಕ್ಸಾಮ್ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದು 1964ರ ಕರ್ನಾಟಕ ಭೂತ ಕಂದಾಯ ಆಕ್ಟ್ 108ರನ್ನ ತಿದ್ದುಪಡಿ ಮಾಡಿದ್ರೆ 2020-21. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವೇನ್ ನೋಡ್ಬೇಕಾಗಿರೋದು ಅಂತಂದ್ರೆ, ಇದಕ್ಕಿಂತ ಕಮ್ಮಿ ಇದ್ರೆ ಈಗ ಸಿಟಿದಲ್ಲಿ 20-30 ಮಾಡ್ತೀವಿ, 900 ಸ್ಕ್ವೇರ್ ಫೀಟ್ ಇರುತ್ತೆ, 600 ಸ್ಕ್ವೇರ್ ಫೀಟ್ ಇರುತ್ತೆ, 1200 ಸ್ಕ್ವೇರ್ ಫೀಟ್ ಇರುತ್ತೆ. ಎಸ್ ಸರ್, ಹಾಗಾದ್ರೆ ಅದಕ್ಕಿಂತ ಕಮ್ಮಿ ಇದ್ರೆ ಕೃಷಿ ಭೂಮಿನ ನೀವು ಅದನ್ನ ಅಲಿನೇಷನ್ ಮಾಡ್ಬೇಕಾಗತ್ತೆ. ಭೂ ಪರಿವರ್ತನೆ, ಕೃಷಿಯೇತರಕ್ಕೋಸ್ಕರ, ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ನೀವು ಭೂ ಪರಿವರ್ತನೆ ಮಾಡಿ ಅದನ್ನ ಮಾರಬಹುದು, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಒಂದಷ್ಟು ಎಕ್ಸೆಂಪ್ಷನ್ಸ್ ಇದೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ 3 ಗುಂಟ ಇದ್ರು ಮಾಡ್ತಾರೆ. ಅದು ಬಿಟ್ಟು ಇನ್ನೆಲ್ಲ ಜಿಲ್ಲೆಗಳು ಮಿನಿಮಮ್ 5 ಗುಂಟ ಇರಲೇಬೇಕು, ಅಥವಾ 5445 ಸ್ಕ್ವೇರ್ ಫೀಟ್. ಒಂದ್ಸಲ ಎಕ್ಸಾಮ್ ಅಲ್ಲಿ 5 ಗುಂಟ ಅಂತ ಕೊಡಬಹುದು, ಅಥವಾ ಸ್ಕ್ವೇರ್ ಫೀಟ್ ಅಲ್ಲಿ ಕೂಡ ಹಳಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಬೇಸಿಕ್ ಥಿಂಗ್ಸ್, ಇದು ಗೊತ್ತಿರಬೇಕು. ಇದು ನಿಮ್ಗೆ ಈ ಕಾಯ್ದೆ ಅಡಿಯಲ್ಲಿ ಬರಲ್ಲ, ಇದು ನಿಮಗೆ ಕರೆಂಟ್ ಅಫೇರ್ ಇಂದ ತಗೊಂಡ್ಬಂದಿರ್ತಕ್ಕಂಥದ್ದು. ಓಕೆ, ಸೊ ಈ ತರ ಇದ್ದಾಗ ಹಳೆ ಅಂದ್ರೆ ಈ ಕಾಯ್ದೆ ತಿದ್ದುಪಡಿಗಿಂತ ಮುಂಚೆ ಸರ್ವೆ ನಂಬರ್ ಕೊಟ್ಟಿದ್ರೆ ಅದನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ. ಅದನ್ನ ನಾನು ಇಲ್ಲೂ ಹೇಳಿದೀನಿ ನೋಡಿ. ಆಲ್ಸೋ ದ ಮಿನಿಮಮ್ ಎಕ್ಸ್ಟೆಂಟ್ ಅಪ್ಲಿಕಬಲ್ ಪ್ರಾಸ್ಪೆಕ್ಟಿವ್ಲಿ ವಿಲ್ ನಾಟ್ ಇಂಪ್ಯಾಕ್ಟ್ ಎಕ್ಸಿಸ್ಟಿಂಗ್ ನಂಬರ್ಸ್. ಅಂದ್ರೆ ಇದಕ್ಕಿಂತ ಕಮ್ಮಿ ಇರೋದು ಆಲ್ರೆಡಿ ತುಂಬಾ ಹಳೆ ಕಾಲದಲ್ಲಿ ಮಾಡಿದ್ರೆ ಎಸ್ ಅದನ್ನ ಕನ್ಸಿಡರ್ ಮಾಡ್ತಾರೆ ವ್ಯಾಲಿಡ್ ಅಂತ, ಬಟ್ ಇವಾಗ ಮಾಡಕ್ಕಾಗಲ್ಲ ಅಷ್ಟೇ, ಅದು ಗೊತ್ತಿಲ್ಲ ನಿಮ್ಗೆ. ಓಕೆ, ಸರ್ವೆ ನಂಬರ್ಗಳನ್ನು ಪೋಡುಗಳಾಗಿ ವಿಭಾಗಿಸುವುದು ಅಂದ್ರೆ ರಾಜ್ಯ ಹಿಡುವಳಿಯ ತುಂಡೀಕರಣ, ನಿರೋಧ ಮತ್ತು ಸಂಯೋಜನೆ ಬಗ್ಗೆ ಜಾರಿಯಲ್ಲಿರುವ ಯಾವುದೇ ಕಾನೂನು ಒಳಪಟ್ಟು. ನಾನು ನಿಮ್ಗೆ ಅದನ್ನೇ ಹೇಳಿದೆ, ಒಂದು ಸರ್ವೆ ಇರುತ್ತೆ, ಒಂದು ಸರ್ವೆ ನಂಬರ್ ಇದ್ದಾಗ 1 ಎಕರೆ 2 ಎಕರೆ ಅದನ್ನ ನಿಮ್ಗೆ ಗೊತ್ತಿದೆ ಪೋಡುಗಳಾಗಿ ಮಾಡ್ಕೊಂಡ್ಬಿಡ್ತಾರೆ. ಪೋಡುಗಳನ್ನು ಉಪವಿಭಾಗಗಳು ನಿಮ್ಗೆ ಗೊತ್ತು. ಈಗ ಒಬ್ಬರ ಹತ್ರ 1 ಎಕರೆ ಇದೆ, ಅವ್ನಿಗೆ 2-3 ಜನ ಮಕ್ಕಳು. ಅವ್ನೇನ್ ಮಾಡ್ತಾನೆ, ಇಬ್ಬರು ಇದ್ರೆ ಅರ್ಧ ಎಕರೆ ಅವ್ನು ಕೊಡ್ತಾನೆ. 4 ಜನ ಇದ್ರೆ ಕಾಲ್ ಎಕರೆ ಕೊಡ್ತಾನೆ.
ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದೇನೋ ಅಂತ ನಿಮ್ಗೆ. ಸೊ ಹಂಗೆ ಮಾಡಬಹುದು, ಪೋಡುಗಳಾಗಿ ಮಾಡಿ ಆ ಪೋಡಿಗೆ ತಕ್ಕಂತೆ ಭೂಕಂದಾಯನ ಗೊತ್ತುಪಡಿಸಬಹುದು. ಅದಕ್ಕೆ ಸರ್ವೆ ಮಾಡಿ ಇದು ಈ ಸರ್ವೆ ನಂಬರ್ ನಡಿಯಲ್ಲಿ ಬರ್ತಕ್ಕಂಥ ಪೋಡು ನಂಬರ್ ಸಂಖ್ಯೆ ಇದು ಅಂತ ಕೊಡ್ತಾರೆ. ಪೋಡು ಅಂದ್ರೆ ಉಪವಿಭಾಗ, ಭಾಗ ಮಾಡ್ತಕ್ಕಂಥದ್ದು, ಉಪಭಾಗ ಮಾಡ್ತಕ್ಕಂಥ ಸಬ್ ಸೆಕ್ಷನ್ಸ್ ಆಫ್ ಎಕ್ಸಿಸ್ಟಿಂಗ್ ಒಂದು ಲ್ಯಾಂಡ್ ನ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಇದು 109ನೇ ಪ್ರಕರಣ ಹೇಳುತ್ತೆ. ಇನ್ನು 110, ಒಂದು ಪೋಡನ್ನು ಬಿಟ್ಟು ಕೊಟ್ಟಾಗ ಅಥವಾ ಅದು ಮುಟ್ಟುಗೋಲಾದಾಗ ಅನ್ವಯಿಸುವ ಉಪಬಂಧಗಳು. ಇದನ್ನ ಆಲ್ರೆಡಿ ನಾನು 102ನೇ ಪ್ರಕರಣದಲ್ಲಿ ಹೇಳಿದ್ದೆ. ಯಾರು ಬೇಕಾದ್ರೂ ಸರ್ಕಾರಕ್ಕೆ ಬಿಟ್ಟು ಕೊಡ್ಬೋದು, ನನಗೆ ಬೇಕಾಗಿಲ್ಲ, ಇದು ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಅಂತ. ಅಥವಾ ಸರ್ಕಾರ ನೀವು ಕಂದಾಯ ಕಟ್ಟಿಲ್ಲ ತುಂಬಾ ವರ್ಷಗಳಿಂದ ಏನೋ ಅಂತ ಬೇರೆ ಬೇರೆ ಕಾರಣಗಳಿಂದ ಆ ತಹಶೀಲ್ದಾರ್ ಮುಖಾಂತರ ನಿಮ್ಮ ಒಂದು ಭೂಮಿಯನ್ನ ವಶಪಡಿಸ್ಕೊಂಡಿರ್ಬೋದು. ಸೊ ಅದನ್ನ ಮಾರ್ಬೇಕೀಗ ಏನ್ ಮಾಡ್ತಾರ? ಈಗ ನಾ ಹೇಳ್ದೆ ಒಂದು ಸರ್ವೆ ನಂಬರ್ ಇರುತ್ತೆ, ಏನೋ 1504 ಅಂತ ಇರುತ್ತೆ. ಅದ್ರ ಅಡಿಯಲ್ಲಿ 3 ಪೋಡ್ಗಳಿರುತ್ತೆ. ಒಬ್ಬೊಂದು ಪೋಡ್ನ ವಶಪಡಿಸ್ಕೊಂಡಿರ್ತಾರೆ. ಪೋಡು ಅಂದ್ರೆ ಅದರ ಒಬ್ಬ 3 ಜನ ಮಕ್ಕಳಲ್ಲಿ ಒಬ್ಬ ಕಟ್ಟಿರಲ್ಲ, ಅವನನ್ನ ವಶಪಡಿಸ್ಕೊಂಡಿರ್ತಾರೆ ಅಥವಾ ಅವನು ದಾನ ಮಾಡಿರ್ತಾನೆ ಇಟ್ಕೋ ಸರ್ಕಾರ. ಈಗ ಇದೊಂದು ಸರ್ಕಾರದ ಬೆಳೆ ಬೆಳೀತಾರ, ಇಟ್ಕೊಂಡು ಬೆಳೆಯಲ್ಲ. ಇದನ್ನ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಅದನ್ನ ಮಾರಬಹುದು. ಯಾಕೆಂದ್ರೆ ನಿಮ್ಗೆ ಇಲ್ಲಿ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಭೂಮಿ ಆಗ್ಲಿ, ಈಗ ನಾನು ಕೃಷಿ ಭೂಮಿಗೆ ಹೇಳ್ತಾ ಇದ್ದೀನಿ. ಈಗ ಪಕ್ಕದವನಿಗೆ ನಾನು ಅದೇ ಪೋಡಿನ ಪಕ್ಕದವನ ಪೋಡಿ ಇರ್ತಾನೆ ಅಥವಾ ಸರ್ವೆ ನಂಬರ್ ಇರ್ತಾನೆ, ಪೋಡಿ ಬೇಕಾಗಿಲ್ಲ. ಆ ಪಕ್ಕದಲ್ಲಿ ಇನ್ನೊಂದು ಬೇರೆ ಸರ್ವೆ ನಂಬರ್ ಜಮೀನ್ ಇದೆ, ಅವನು ಕೊಡ್ಬೇಕು, ಅವನು ಮಾತಾಡ್ಬೇಕು. ಅವನು ಬೇಡ, ಯಾರು ಬೇಡ ಅಂದಾಗ ಬೇರೆಯವ್ರಿಗೆ ಅದನ್ನ ಮಾರಬಹುದು ತಹಶೀಲ್ದಾರ್. ಓಕೆ, ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಕೃಷಿ ಭೂಮಿ. ಯಾವ್ದೇ ಭೂಮಿ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸೈಟ್ ಇದೆ, ನಿಮ್ಮ ಮನೆ ಇದೆ. ಓಕೆ, ನೀವು ಮನೆ ನಂಬರ್ 200 ಇದ್ದೀರಾ. ಓಕೆ, ಇಲ್ಲಿ 199 ಇದೆ, ಇಲ್ಲಿ 201 ಇದೆ. ಈಗ ಈ ಮನೆ ನಂಬರ್ ಅಲ್ಲಿ ಇದೀರಾ ನೀವು, ಈ ನಂಬರ್ ಅವನು ಮಾರ್ತಾ ಇದ್ದಾನೆ, ಸೈಟು ಅಥವಾ ಮನೆ ಏನು. ನಿಮ್ಮ ಹತ್ರ ದುಡ್ಡಿದೆ, ನಿಮಗ್ ಮಾರ್ತಾ ಇಲ್ಲ, ಅವನು ಬೇರೆಯವ್ನು ಮಾರ್ತಾನೆ ಅಂತ ಇಟ್ಕೊಳ್ಳಿ. ಕಾನೂನು ಇದೆ ಸ್ನೇಹಿತರೆ, ಇದು ನೀವು ಕೋರ್ಟ್ಗೆ ಹೋಗ್ಬೋದು. ನೋಡಿ, ಇವೆಲ್ಲ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾನೆ, ಅದಕ್ಕೆ ನಾನು ಹೇಳೋದು ವಿಡಿಯೋ ನೋಡಿ ಅಂತ. ಈಗ 200 ನೀವು ಇಲ್ಲಿದ್ದೀರಾ, 199ನೇ ಇದು 20-30 ಆಗಿರ್ಬೋದು ಅಥವಾ 30-40 ಆಗಿರ್ಬೋದು, ಸೈಟ್ ಡೈಮೆನ್ಷನ್ ಏನಾರು ಆಗಿರ್ಬೋದು. ನಾನ್ ಅಗ್ರಿಕಲ್ಚರ್ ಹೇಳ್ತಾನೆ, ಅಗ್ರಿಕಲ್ಚರ್ ಆಗಲಿ ನಾನ್ ಅಗ್ರಿಕಲ್ಚರ್ ಆಗಲಿ. ಈಗ ನಿಮಗೆ ಅವ್ನು ಮಾರ್ಲಿಲ್ಲ ಅಂದಾಗ ನಿಮಗೇನು ಆಕ್ಷೇಪಣೆ ಇಲ್ಲ, ಸುಮ್ನಿರ್ಬೋದು. ಬೇರೆಯವನು ಮಾರ್ತಾನೆ, ಅವನು ಯಾವನೋ ಇನ್ನೊಂದು ರಾಜ್ಯದಿಂದ ಬಂದ್ರೆ, ಇನ್ನೊಂದು ಜಿಲ್ಲೆಯಿಂದ ಬರ್ತಾನೆ, ಅವನು ಮಾರ್ತಾನೆ. ಓಕೆ ಫೈನ್, ನಿಮ್ಗೆ ಏನು ಇಲ್ಲ ಸುಮ್ನಿರ್ಬೋದು. ಅಕಸ್ಮಾತ್ ನಿಮಗೆ ಇಲ್ಲ ಅನ್ನ ಅವ್ನಿಗೆ ಯಾಕೆ ಮಾರ್ತಾವನೆ, ಅದೇ ಬೆಲೆ. ಈಗ ಇದನ್ನ 20 ಲಕ್ಷಕ್ಕೆ ಮಾರ್ತಾ ಇದ್ದಾನೆ. ಈ 20 ಲಕ್ಷನ ನೀವೇ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ನೀವೇ ಕೊಡ್ತೀರಾ, ನಾನೇ ಅದೇ ಬೆಲೆ ಕೊಡ್ತೀನಲ್ಲ ಅಂದಾಗ ನೀವು ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ ಅಲ್ಲಿ ನಿಮ್ಗೆ ಸಿವಿಲ್ ಕೋರ್ಟ್ ಅಂತ ಏನ್ ಕರಿತೀವಿ, ಹೋದಾಗ ಅಲ್ಲಿ ನಿಮಗೆ ಆ ಭೂಮಿನ ಅದೇ ದುಡ್ಡಿಗೆ ನಿಮಗೆ ಕೊಡಿಸ್ತದೆ ಕೋರ್ಟ್. ಅರ್ಥ ಆಗ್ತಿದೆಯಲ್ಲ? ಇದು ಗೊತ್ತಿರಬೇಕು, ಇದು ಕಾನೂನು ಇದೆ, ತುಂಬಾ ಜನಕ್ಕೆ ಅರಿವಿರಲ್ಲ. ಸೊ ಈ ತರ ಎಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ ವಿಡಿಯೋದಲ್ಲಿ. ಯಾವ ಪೇಯ್ಡ್ ಕೋರ್ಸ್ ಅಲ್ಲ ನಿಮ್ಗೆ ಈ ತರ ಮಾಡಲ್ಲ. ಫ್ರೀ ನಾವು ಕೊಡ್ತಕ್ಕಂಥ ಕ್ವಾಲಿಟಿ ನಿಮ್ಗೆ ಯಾವ್ದೋ ಪೇಯ್ಡ್ ಅಲ್ಲಿ ಕೊಡಲ್ಲ. ನಿಮ್ಗೆ ಗೊತ್ತಿರುತ್ತೆ, ಕಮೆಂಟ್ ತುಂಬಾ ಜನ ನೀವೇ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಇದಷ್ಟು ಇಂಪಾರ್ಟೆಂಟ್ ಅಲ್ಲ ಇದೆರಡು. ಭಾಗ ಮಾಡಿದಕ್ಕಾಗಿ ವೆಚ್ಚಗಳ ವಸೂಲಿ. ಈಗ ನಾನು ನಿಮ್ಗೆ ಹೇಳಿದೆ, ಕೋರ್ಟ್ಗೆ ಹೋಗ್ತಾರೆ, ಅವ್ರು ಭಾಗ ಮಾಡ್ಬೋದು. ಬೇರೆ ಯಾವ್ದೋ ಕೃಷಿ ಭೂಮಿ ಆಗ್ಲಿ ಏನೇ ಆಗ್ಲಿ, ಆಗ ಏನ್ ಮಾಡುತ್ತೆ ಕೋರ್ಟ್, ಏನೋ ಒಂದು ತಾಪತ್ರಯಗಳಿರುತ್ತೆ, ಅದನ್ನ ಭಾಗ ಮಾಡಿ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಅವ್ರು ಕೋರ್ಟ್ ಭಾಗ ಮಾಡ್ಬಿಟ್ಟು ಅವರು ಒಂದು ಜಡ್ಜ್ಮೆಂಟ್ ಕೊಟ್ಬಿಟ್ಟ ತಕ್ಷಣ ಆಗೋಗಲ್ಲ. ಅದ್ರ ಪ್ರಕಾರ ಏನ್ ಮಾಡ್ಬೇಕು, ತಹಶೀಲ್ದಾರ್ ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಅದನ್ನ ಆ ಜಡ್ಜ್ಮೆಂಟ್ ಪ್ರಕಾರ ಅವರು ನಿಮಗೆ ಮಾಡ್ಕೊಡ್ಬೇಕು. ಸೊ ಅದನ್ನ ಮಾಡ್ಕೊಡ್ಬೇಕು, ಸರ್ವೆ ಮಾಡ್ಬೇಕು, ಯಾವ ಸರ್ವೆ ಅಂತ ಎಲ್ಲಿ ತನಕ ಏನು ಎತ್ತ ಇವೆಲ್ಲ ಮಾಡಿ ರಿಜಿಸ್ಟ್ರೇಷನ್ ಇವೆಲ್ಲ ಯಾರು ಮಾಡ್ತಾರ? ಯಾರು ಭಾಗ ಮಾಡಿಸ್ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿರ್ತಾನಲ್ಲ ಹಿತಾಸಕ್ತಿ ಉಳ್ಳ ಹಿಸ್ಸೆ, ನನಗೆ ಹಿಸ್ಸೆದಾರ, ನನಗೆ ಈ ಹಿಸ್ಸೆ ಬರ್ಬೇಕು ಅಂತ ಅವನ ಹತ್ರ ಭೂ ಕಂದಾಯ ತರ ಆ ಒಂದು ಅಮೌಂಟ್ ನ ವಸೂಲಿ ಮಾಡ್ಕೊತಾರೆ. ಏನ್ ಖರ್ಚಾಗತ್ತೆ ಸರ್ವೆಗೆ, ರಿಜಿಸ್ಟ್ರೇಷನ್ಗೆ, ಭಾಗ ಮಾಡೋದಕ್ಕೆ. ಸೊ ಆ ಒಂದು ಡೆಪ್ಯೂಟಿ ಕಮಿಷನರ್ ಅವನ ಮುಖಾಂತರ ವಶಪಡಿಸ್ಬೇಕು. ಓಕೆ, ನೆಕ್ಸ್ಟ್, ರಾಜ್ಯ ಸರ್ಕಾರ ಹೊಸ ಯೋಜನೆ ಮಾಡಲು ನಿರ್ದೇಶಿಸಬಹುದು. ಇದು ಸಿಂಪಲ್ ಈಸಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ನಿಮ್ಗೆ ಗೊತ್ತಿದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರೋದು, ಅದೇನ್ ಬೇಕಾದ್ರೂ ಎಷ್ಟು ಸರಿ ಬೇಕಾದ್ರೂ ಸರ್ವೆ ಮಾಡಿಸ್ಬೋದು. ಅಂಡ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದನ್ನ ತುಂಬಾ ಸಲ ಕೇಳ್ತಾನೆ. ಯಾಕಂದ್ರೆ ಇದೇ ತರ ಕ್ವಶನ್ಸ್ ಗಳು ನಾವು ಕೋಆಪರೇಟಿವ್ ಆಕ್ಟ್ ಅಲ್ಲೂ ನೋಡಿದೀವಿ, ಹಾಗೆ ನಮ್ಮ ಒಂದು ಪಂಚಾಯತ್ ಆಕ್ಟ್ ಅಲ್ಲೂ ನೋಡಿದೀವಿ. ಪಂಚಾಯತ್ ಆಕ್ಟ್ ಅಲ್ಲಿ ಅಂಕಿ ಅಂಶಗಳ ಮತ್ತು ಹಣಕಾಸಿನ ದಾಖಲೆಗಳು, ಸ್ಟ್ಯಾಟಿಸ್ಟಿಕಲ್ ಮತ್ತು ಫಿಸಿಕಲ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಂದ್ರೆ ನೀವೇನು ಒಂದು ರಿಜಿಸ್ಟ್ರೇಷನ್ ಮಾಡ್ಕೋತೀರಾ, ನಿಮ್ಮ ರಿಜಿಸ್ಟ್ರೇಷನ್ ವಿವರ, ಅಥವಾ ನೀವು ಹಿಸ್ಸೆಗಳು ಅಥವಾ ಸರ್ವೆ ನಂಬರ್ಗಳು, ಅಥವಾ ನಿಮ್ಮ ಪ್ರಾಪರ್ಟಿ ಡಿವಿಷನ್ಸ್ ಏನಾರ ಮಾಡ್ಕೋತೀರಲ್ಲ ಭೂ ಕಂದಾಯ ಅದಕ್ಕೆ ಸಂಬಂಧಪಟ್ಟಂತೆ, ಅದರ ಒಂದು ರಿಜಿಸ್ಟರ್ ಇರುತ್ತಲ್ಲ, ಕಂದಾಯ ವ್ಯವಸ್ಥೆ ರಿಜಿಸ್ಟರ್, ಇಂಗ್ಲಿಷ್ ಸೆಟಲ್ಮೆಂಟ್ ರಿಜಿಸ್ಟರ್ ಅಂತ ಕರಿತೀವಿ. ಅದನ್ನ ಯಾರ ಸೂಪರ್ದಿಲ್ ಇರುತ್ತೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾರು ನೋಡ್ಕೋತಾರೆ ಅಂತ. ಓಕೆ,
ರಾಜ್ಯ ಸರ್ಕಾರ ಏನು ನಿಯಮ ಕೊಟ್ಟಿರುತ್ತೆ, ಯಾವ ದಾಖಲೆ, ಯಾವ ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟ್ ಅಲ್ಲಿ ಮೋಜಣಿ ಅಧಿಕಾರಿ ಅಥವಾ ಕಂದಾಯ ವ್ಯವಸ್ಥೆ ಅಧಿಕಾರಿ ಅಂದ್ರೆ ಸರ್ವೆ ಆಫೀಸರ್ ಅಥವಾ ಸೆಟಲ್ಮೆಂಟ್ ಆಫೀಸರ್ ಅಂತ ಯಾರಿರ್ತಾರಲ್ಲ, ಅವರ ಕರ್ತವ್ಯ ಆಗಿರುತ್ತೆ ಈ ರಿಜಿಸ್ಟರ್ ನ ಮೇಂಟೈನ್ ಮಾಡೋದು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ಹೇಳಿದ್ರು ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ಸ್ಮಾಲ್ ಚಾಪ್ಟರ್ ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಕ್ವಶನ್ಸ್ ಬರ್ತವೆ. ಅರ್ಥ ಆಗ್ತಿದೆಯಲ್ಲ? ಕೇಳ್ತಾನೆ ಡೈರೆಕ್ಟ್ ಆಗಿ ಈ ಸೆಟಲ್ಮೆಂಟ್ ರಿಜಿಸ್ಟರ್ ಅಥವಾ ಹಣಕಾಸಿನ ವ್ಯವಹಾರಗಳು, ಕಂದಾಯಗಳು, ನಂಬರ್, ಸರ್ವೆ ನಂಬರ್, ಈ ರಿಜಿಸ್ಟರ್ ಗಳನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂತ ಕೇಳ್ತಾನೆ. ಸರ್ವೆ ಆಫೀಸರ್ ಅಥವಾ ಸೆಟಲ್ಮೆಂಟ್ ಆಫೀಸರ್. ಸೊ ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ ಇದೊಂದೇ ಅಲ್ಲ, ನಾವು ಸ್ವತಂತ್ರ ನಂತರ ಭೂ ಸುಧಾರಣಾ ಕಾಯ್ದೆ ಅಂತ ಕೂಡ ಮಾಡಿದೀವಿ. ಆ ವಿಡಿಯೋನು ದಯವಿಟ್ಟು ನೋಡಿ. ಅದರಲ್ಲಿ ಸ್ವತಂತ್ರದ ಪೂರ್ವ ಹೆಂಗಿತ್ತು ಕಂದಾಯಗಳು, ಆಮೇಲೆ ಹೆಂಗೆ ಯಾವ ಯಾವ ಕಾಯ್ದೆಯಲ್ಲಿ, ಇದನ್ನು ಕೇಳ್ತಾನೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಕೆ ಅಡಿಯಲ್ಲಿ ಕೇಳ್ಬೋದು, ಅಥವಾ ನಿಮ್ಮ ಕಂದಾಯ ಕಾನೂನು ಅಡಿಯಲ್ಲೂ ಕೂಡ ಇದನ್ನು ಕೇಳ್ಬೋದು ನಿಮ್ಗೆ, ಭೂ ಸುಧಾರಣೆ ಬಗ್ಗೆ. ಓಕೆ, ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ಇದಿಷ್ಟು 9ನೇ ಚಾಪ್ಟರ್ ಮುಗಿಸಿದ್ವಿ, 9ನೇ ಅಧ್ಯಾಯ ಮುಗಿಸಿದ್ವಿ. ಓಕೆ, ಸೊ ಬೇಗ ಈ ತರ ಮುಗಿಸ್ತೀನಿ. ನಾನು ಸ್ಟಾರ್ಟಿಂಗ್ ಬಿಡಲಿದ್ದೀನಿ, ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಹಾಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನ ಶೇರ್ ಮಾಡಿ, ಸ್ಟೇಟಸ್ ಅಲ್ಲಿ ಹಾಕಿ, ಎಲ್ಲೆಲ್ಲ ಹಾಕ್ಬೇಕು ಎಲ್ಲಾ ಕಡೆ ಆಗಿ ಅದನ್ನ ಹೆಚ್ಚು ನೀವು ಕೊಟ್ಟಷ್ಟು ನಾವು ಬೇಗ ಮಾಡ್ತೀವಿ ಸ್ನೇಹಿತರೆ. ಓಕೆ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ವಿಡಿಯೋನ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. 10ನೇ ಒಂದು ಚಾಪು ತಗೊಂಡ್ ಬರ್ತೀನಿ ಸ್ನೇಹಿತರೆ.